ಹೆಸರು ಶಿವಕುಮಾರ್ ಅಂತೇಳಿ, ತಂದೆ ಹೆಸರು ವೀರಪ್ಪ ಗೌಡ ಅಂತೇಳಿ. ನಾನು ಹಳೆ ಸುರಬ ಗ್ರಾಮ ಸರ್ವೆ ನಂಬರ್ 204/3ರಲ್ಲಿ 2 ಎಕರೆ 20 ಗುಂಟೆಯೊಳಗೆ ಹನಿ ನೀರಾವರಿ ವ್ಯವಸ್ಥೆ ಮಾಡಿದ್ದೇನೆ. ಇದರಲ್ಲಿ ನಾನು ಮುಖ್ಯ ಬೆಳೆಯಾಗಿ ಅಡಿಕೆ, ಬಾಳೆಯನ್ನು ಬೆಳೆದಿದ್ದೇನೆ. ನಾನು ಹನಿ ನೀರಾವರಿ ಮಾಡಿದ್ದರಿಂದ ನನಗೆ ಕಡಿಮೆ ನೀರಿನಲ್ಲಿ ನಾನು ಹೆಚ್ಚಿನ ಗಿಡಗಳಿಗೆ ನೀರು ಒದಗಿಸುವ ಅವಕಾಶ ಆಗಿದೆ. ಮತ್ತು ಈ ವೆಂಚರ್ ಮುಖಾಂತರ ಮತ್ತು ಫಿಲ್ಟ್ರ್ ಮುಖಾಂತರ ಸ್ವಲ್ಪ ನೀರಿನ ಚೆನ್ನಾಗಿ ಬರ್ತಾಯಿದೆ. ವೆಂಚರ್ ಮುಖಾಂತರ ನಾನು ಗಿಡಗಳಿಗೆಲ್ಲ ಫರ್ಟಿಲೈಸರ್ ಕೊಡ್ತಾಯಿದ್ದೇನೆ. ಹಂಗಾಗಿ ಇದು ಸರ್ಕಾರ ನನಗೆ ಸಹಾಯಧನ 30,000 ರೂಪಾಯಿ ಬಂದಿದೆ. ಈ ಸರ್ಕಾರದ ಈ ಯೋಜನೆ ನಮಗೆ ತುಂಬ ಅನುಕೂಲ ಆಗಿದೆ. ರೈತರಿಗೆ ಈ ಬರಗಾಲದಲ್ಲಿ ಇದೊಂದು ಸಹಾಯಧನ, ಒಂದು ತೋಟಗಾರಿಕೆ ಮಾಡಲಿಕ್ಕೆ ಖರ್ಚುಗಳಿಗೆ ಅವಕಾಶ ಆಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ ಇದೆ. ಅಲ್ಲ ಡ್ರಿಪ್ ಹತ್ರ ಮತ್ತೆ ಡ್ರಿಪ್ಪಿಂದ ಅಂತ ಸುಮಾರು ಎಷ್ಟು ಎಕರೆ ಮಾಡ್ಕೊಂಡಿರಿ ಇದನ್ನೀಗ? ನಾನು 2 ಎಕರೆ 20 ಗುಂಟೆ ಒಳಗೆ ನಾನು ಡ್ರಿಪ್ಪಿನ ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ಹಾಂ, ಅದ್ರಲ್ಲಿ ನೀವು ಬಳ್ಳಿ ಇದನ್ನು ಹಾಕ್ಕೊಂಡಿದ್ರಿ? ಹಾಂ, ಬಳ್ಳಿ ಹಾಕೊಂಡಿದ್ದೀನಿ. 16 mm ಪೈಪನ್ನು ಯೂಸ್ ಮಾಡ್ಕೊಂಡಿದ್ರಿ. 10 mm ಇದು ಹಾಕೊಂಡಿದ್ದೀನಿ. ಹಾಂ, ಹೇಗಿದೆ ನಿಮಗೆ ಇದು ಅಭಿಪ್ರಾಯ? ಹೇಗಿದೆ ಅಭಿಪ್ರಾಯ ಸ್ವಲ್ಪ ಹೇಳ್ತೀರಾ? ನೇರವಾಗಿ ಗಿಡಗಳಿಗೆ ನೀರು ಬೀಳೋದ್ರಿಂದ ಹಾಂ, ಗಿಡದ ಬೆಳವಣಿಗೆ ಬೇಗ ಆಗುತ್ತೆ. ಮತ್ತು ನೀರು ಪೋಲ್ ಆಗೋದು. ಹಾಂ, ನೀರು ಪೋಲ್ ಆಗದಿರೋದ್ರಿಂದ ಗಿಡಗಳು ಚೆನ್ನಾಗಿ ಬರ್ತವೆ. ಕಡಿಮೆ ನೀರಿನಲ್ಲಿ ನಾನು ಈ ನೀರಾವರಿ ಮುಖಾಂತರ ಇದು ಬೆಳೆ ಅಭಿವೃದ್ಧಿ ಆಗ್ತಾಯಿದೆ. ಅಡಿಕೆ ಹಾಗೂ ಬಾಳೆ ಎರಡನ್ನೂ ಕೂಡ ಡ್ರಿಪ್ ಹನಿ ನೀರಾವರಿಯನ್ನು ಅಳವಡಿಸ್ಕೊಂಡಿದ್ದೀರಾ? ಅಳವಡಿಸ್ಕೊಂಡಿದ್ದೀನಿ. ಓಕೆ, ಧನ್ಯವಾದ. ಥ್ಯಾಂಕ್ ಯು.